ನಮಸ್ಕಾರ ವೀಕ್ಷಕರೇ. ಭಾರತೀಯ ಪ್ರಿಯ ಎಂಬ ಕಾವ್ಯ ನಾಮದಿಂದ ಸಾಹಿತ್ಯ ಲೋಕದಲ್ಲಿ ಪರಿಚಿತರಾದಂತಹ ಎಸ್ ವೆಂಕಟರಾವ್ ಅವರು ಬರೆದಂತಹ ಮೋಚಿ ಕಥೆಯ ಕುರಿತು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಈ ಕಥೆಯ ಮುಖ್ಯ ಅಂಶಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಮೋಚಿ ಅನ್ನುವುದು ಒಂದು ಪಾತ್ರ. ಮೋಚಿ ಅಂದರೆ ಚಪ್ಪಲಿಯನ್ನು ಹೊಲೆಯುವವನು ಅಂತ ಅರ್ಥ. ಈ ಮೋಚಿಯಲ್ಲಿ ಇರ್ತಕ್ಕಂತ ಮೌಲ್ಯಗಳು ಮತ್ತು ಆದರ್ಶಗಳು ಒಂದು ಕಡೆ ಆದ್ರೆ, ಲೇಖಕರಲ್ಲಿ ಆ ಮೋಚಿಯ ಕುರಿತಾಗಿ ಇರತಕ್ಕಂತಹ ಭಾವನೆಗಳನ್ನ ನಾವು ನೋಡ್ಬಹುದು. ಜೊತೆಗೆ ಲೇಖಕರು ಇರ್ತಕ್ಕಂತಹ ಒಂದು ಒಳ್ಳೆ ಗುಣವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಮೋಚಿಯ ಕುರಿತಾಗಿ ಅವರಲ್ಲಿ ಮೂಡ್ತಕ್ಕಂತ ಒಂದು ಕರುಣೆ, ಅನುಕಂಪ, ಮೌಲ್ಯಗಳು ಯಾವ ರೀತಿಯಾಗಿ ಹೊರಬರ್ತಾವೆ ಅಂತಕ್ಕಂಥದ್ದನ್ನೇ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಮೌಲ್ಯಗಳು ಮಾರಾಟವಾಗಿ ಹೋಗ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ. ಮೌಲ್ಯಗಳಿಗೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ. ಅಂತ ಒಂದು ಸಂದರ್ಭಗಳಲ್ಲಿ ಮಕ್ಕಳಿಗೆ ಅಥವಾ ಓದುಗರಿಗೆ ಇಂಥ ಕಥೆಗಳು ತುಂಬಾ ಅತ್ಯವಶ್ಯಕವಾಗಿ ಬೇಕಾಗ್ತವೆ. ಅಂತ ಒಂದು ಕಥೆಯನ್ನ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ, ಆ ಕಥೆಯ ಶೀರ್ಷಿಕೆ ಮೋಚಿ. ಬನ್ನಿ ಮಾಸ್ವಾಮಿ, ಏನೋ ಸರಿಯಾಗಿ ಬುಡಿ ನನ್ನೊಡೆಯ ಕಳ್ಚಿ. ಎಷ್ಟು ಕೊಡ್ಬೇಕು? ಕೆಲ್ಸ ನೋಡ್ಬಾರ್ದ ಶಿವ? ಅದಿಲ್ರಿ, ನೀವು ಹೇಳೋ ತಮ್ ಸಂತೋಷ ಬುದ್ಧಿ. ಲೇ ಆ ಕೊನೆ ಸ್ವಲ್ಪ ಚೆನ್ನಾಗಿ ಒಸಿ ಸುಮ್ಕಿರಿದೇವ್ರೆ. ಅಲ್ಲಿ ಅದ್ನೋಡು ಎಡಗಡೆ. ಓ ಸರಿ ಆಯ್ತು ನನ್ನೊಡೆಯ. ಎಷ್ಟು ಕೊಡ್ಲೋ? ನಾ ಯೋಳಿಲ್ವಾ ಬುದ್ಧಿ? ಏನೋ ತಮ್ ಖುಷಿ ಅಂತ. ತಗೋ. ಸರಿ ಶಿವ, ನಾ ಕೇಳ್ಪಕ್ಕ ಇದಕ್ಕ. ನಿನ್ ಹೆಸರೇನೋ? ಯಾಕ್ ಬುದ್ಧಿ? ಅಲ್ಲ, ಕೇಳ್ದೆ ಸುಮ್ನೆ. ರಾಚ ಬುದ್ಧಿ, ರಾಚ ಅಂತ. ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯ್ತು. ಗಾಬರಿಯಾಗಿ ಕಣ್ಣು ಬಿಟ್ಟು ನೋಡಿದೆ. ಪಕ್ಕದಲ್ಲಿ ಕಮಲು ಮುಸಿ ಮುಸಿ ನಗುತ್ತಾ, ಅದೇನು ಅಂದ್ರೆ ಏನೇ? ಅಲ್ಲ, ನೀವಂತ ಇದ್ದದ್ದು ಏನೇ ಹಾಗಂದ್ರೆ? ಅಲ್ಲ, ಅದೇನೋ ರಾಜ ದೊರೆ ಅಂತ. ನಿಂಗೆ ಬುದ್ಧಿ ಇಲ್ಲ ಅಂತ ಮಲ್ಕೋ ಸುಮ್ನೆ. ಇಲ್ಲಾಂದ್ರೆ ನಿಜವಾಗ್ಲೂ ನೋಡಿದೀಯಾ ಅವಳನ್ನ? ಸರಿ, ಕನವರಿಸಿಕೊಳ್ಳುತ್ತಾ ಇದ್ದೀರಿ ಅಂದ್ರೆ ಹೋಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಬಹಳ ಸುಂದರವಾದಂತ ಒಂದು ಸಂಭಾಷಣೆಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿ ಬಳಸ್ತಕ್ಕಂತ ಭಾಷೆನೂ ಕೂಡ ತುಂಬಾ ಸುಂದರವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನ ಕಾಣ್ತೀವಿ. ಮೈಸೂರು ಕಡೆ ಭಾಷೆ ಅಂತ ನಾವು ಗುರುತಿಸ್ಬೋದು. ಇಲ್ಲೇ ಮಹಾಸ್ವಾಮಿ ಅಂತಕ್ಕಂಥದ್ದು. ರಾಚ ಚಪ್ಪಲಿ ಹೊಲೆಯವನಿರ್ತಾನೆ. ಆತನು ಚಪ್ಪಲಿ ಹೊಲಿಯೋದಕ್ಕೆ ಕೂತಿರ್ತಾನೆ. ಆಗ ಲೇಖಕರು ಹೋಗ್ತಕ್ಕಂಥದ್ದು, ಈ ಮೊದಲಿನ ಹಂತದಲ್ಲಿ ಅವರು ಒಂದು ಕನಸು ಕಂಡಿರ್ತಾರೆ. ಆ ಕನಸಿನಲ್ಲಿ ಮಲ್ಕೊಂಡಿದ್ದಾಗ ರಾಚನ ಜೊತೆ ಸಂಭಾಷಣೆ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವ್ರ ಹೆಂಡತಿ ಅಂತಾಳೆ, ಏನಾದ್ರೂ ಕನಸು ಬಿದ್ದಿದೆಯಾ ಅಂದಾಗ, ಇಲ್ಲ ಸುಮ್ನೆ ಮಲ್ಕೊಳ್ಳೋ ಅಂತ ಹೇಳ್ತಾರೆ. ಆದ್ರ ನಡೆದಿರ್ತಕ್ಕಂತ ವಿಚಾರ ಹೀಗಿದೆ. ಅವ್ರ ಕನಸಿನಲ್ಲಿ ಬನ್ನಿ ಮಾಸ್ವಾಮಿ ಅಂತಕ್ಕಂತ ರಾಚ ಕರೆದಿದ್ದು, ಚಪ್ಪಲಿಯನ್ನು ಹೊಲಿಸ್ಕೊಳ್ತಕ್ಕಂತ ಸಂದರ್ಭದಲ್ಲಿ ಅವರ ರಾಚನ ಹತ್ರ ಹೋದಾಗ ರಾಚ ಸಂಬೋಧನೆ ಮಾಡ್ತಾನೆ ಮಹಾಸ್ವಾಮಿ ಅಂತೇಳಿ. ಏನೋ ಸರಿಯಾಗಿ ಅಂದಾಗ, ಗುಡಿ ನನ್ನೊಡೆಯ ಕಳ್ಚಿ ಅಂದ್ರೆ ಚಪ್ಲಿಯನ್ನ ಕಳ್ಚಿ ಅಂತ ಹೇಳ್ತಕ್ಕಂಥದ್ದು. ಕೆಲ್ಸ ನೋಡ್ಬಾರ್ದ ಶಿವ? ಎಷ್ಟ್ ಕೊಡ್ಬೇಕು ನಿನ್ ಚಪ್ಲಿ ಹೊಲಿಯೋದಕ್ಕ ಅಂತ ಕೇಳ್ತಕ್ಕಂಥದ್ದು. ಕೆಲ್ಸ ನೋಡಿ ದುಡ್ಡು ಕೊಡಿ ಅಂತಕ್ಕಂಥದ್ದು. ಅಂದಾಗ ತಮ್ಮ ಸಂತೋಷ ಎಷ್ಟೈತಿ ಅಷ್ಟ್ ಕೊಟ್ಬಿಡಿ ಅಂತ ಹೇಳ್ತಕ್ಕಂಥದ್ದನ್ನ ಕಂಡಾಗ, ಆ ಕೊನೆಯಲ್ಲಿ ಚೆನ್ನಾಗಿ ಹೊಲಿ ಇನ್ನೂ ಸ್ವಲ್ಪ ಅಂತ ಹೇಳಿದಾಗ ಎಡಕ್ಕೆ, ಆಯ್ತು ಮಾಸ್ವಾಮಿ ಸುಮ್ನೆ ಇರಿ, ನಾನೆಲ್ಲ ನಿಮ್ಗೆ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು. ಸರಿಯಾಗಿ ಚಪ್ಲಿಯನ್ನು ಹೊಲ್ದು ಕೊಡ್ತೀನಿ ಅಂತಕ್ಕಂಥದ್ದು.
ನಾ ಹೇಳಿಲ್ವಾ ನಿಮಗೆ ಎಷ್ಟ್ ಕೊಡ್ತಿರೋ ಕೊಡಿ, ಮತ್ತೊಮ್ಮೆ ಕೇಳ್ತಾರೆ ಎಷ್ಟ್ ನಿಂಗ್ ಕೊಡ್ಬೇಕು ಅಂತ ಹೇಳಿದಾಗ ನೀವು ಎಷ್ಟ್ ಕೊಡ್ತಿರೋ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಹೀಗೆ ತಮ್ ಖುಷಿ ಅಂತ ತಗೊಳ್ಳಿ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಕಾಣ್ತೀವಿ. ಹೀಗೆ ಕನಸಿನಲ್ಲಿ ಕನವರ್ಸ್ತಕ್ಕಂಥದ್ದನ್ನ ಕಂಡಾಗ ಅವ್ರ ಹೆಂಡತಿ ಕೂಡ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಕಮಲು ಸುಮ್ಮನೆ ಮಲಗಿಕೊಳ್ತಾಳ. ನನಗೆ ಪುನಃ ನಿದ್ದೆ ಹತ್ಲಿಲ್ಲ. ಹಾಗೆ ಕಣ್ಣು ಮುಚ್ಚಿಕೊಂಡು ಹಿಂದಿನ ಸಂಜೆ ನಾನು ಜೋಡು ಹೊಲಿಸುವುದಕ್ಕೆ ಹೋದದ್ದು ತಟ್ಟನೆ ಜ್ಞಾಪಕಕ್ಕೆ ಬಂದಿತು. ಹಿಂದಿನ ಒಂದು ಸಮಯದಲ್ಲಿ ಅವರು ಚಪ್ಪಲಿಯನ್ನು ಹೊಲಿಸ್ಲಿಕ್ಕೆ ಹೋಗಿರ್ತಾರ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಮೋಚಿ ಕೆಲಸವಿಲ್ಲದೆ ಕುಳಿತು ತನ್ನ ಸಣ್ಣ ಹಾರೆಗಳನ್ನ ಒಂದಕ್ಕೊಂದು ತಾಳದಂತೆ ಕಟ್ಟುತ್ತಾ ಕುರುಕಲು ಪದ ಹೇಳಿಕೊಳ್ಳುತ್ತಾ ನನ್ನನ್ನು ಕಂಡು ನಗುತ್ತಾ ಹಾರೆಗಳನ್ನ ಕೆಳಗಿಟ್ಟು ಬನ್ನಿ ಮಾಸ್ವಾಮಿ ಎಂದಿದ್ದ. ಕಡೆಗೆ ನಾನು ಕೊಟ್ಟ ಅರ್ಧಣೆಯಲ್ಲೇ ತೃಪ್ತನಾಗಿದ್ದು ಎಲ್ಲಾ ಜ್ಞಾಪಕಕ್ಕೆ ಬಂದಿತು. ಒಂದು ಸಲ ಪಕ್ಕಕ್ಕೆ ಹೊರಳಿ ನೋಡಿದೆ. ನನ್ನವಳು ಗಾಢ ನಿದ್ರೆಯಲ್ಲಿದ್ದಂತೆ ತೋರಿದಳು. ಅದೆಂತ ಚೆಲುವು. ತಲೆ ಎತ್ತಿ ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದೆ. ನನ್ನನ್ನು ಮಾತನಾಡಿಸಿದಾಗ ಅವಳಲ್ಲಿದ್ದ ಮುಗುಳು ನಗೆ ಇನ್ನೂ ಅವಳ ತುಟಿಯ ಮೇಲೆ ಹಾಗೆ ಇದ್ದಿತು. ತಿರುಗಿ ಕಣ್ಣು ಮುಚ್ಚಿಕೊಂಡೆ. ಅದೇ ಚಿತ್ರ. ತಾಳ ಕುಟ್ಟುತ್ತಿದ್ದ ಕೆದರಿದ ತಲೆ, ಬಿಸಿಲಿನಿಂದ ಬೆಂದ ದೇಹ, ಹೀಗೆ ಮುಖದ ರಾಚ ಅವನದೇ ಮೊಗ ಪುನಃ ಅವರಲ್ಲಿ ಹಾಡ್ತಾನೆ ಇತ್ತು ಅಂತಕ್ಕಂಥದ್ದನ್ನ ಲೇಖಕರು ಹೇಳ್ತಾರೆ. ಹೀಗೆ ರಾಜ ತನ್ನ ಮನೆಯಲ್ಲಿ ಮುರುಕು ಗುಡಿಸಿನಲ್ಲಿ ಮಲಗಿರಬಹುದೇನೋ, ಅಥವಾ ಅವನು ಅವನ ಹೆಂಡತಿ ಮಕ್ಕಳ ಜೊತೆ ನನ್ನ ಹಾಗೇನೆ ಛೇ ಅಂತ ಯೋಚನೆ ಮಾಡ್ತಕ್ಕಂಥದ್ದು. ಮಲಗಿದ್ದಾಗ್ಲೂ ಕೂಡ ರಾಜನ ಕುರಿತಾಗಿನ ಯೋಚನೆಯನ್ನ ಮಾಡ್ತಕ್ಕಂತ ಸಂದರ್ಭವನ್ನ ಕಾಣ್ತೀವಿ. ರಾಜ ಮಲಗಿದಾನ ಅಥವಾ ಆತನ ಹೆಂಡತಿ ಮಕ್ಕಳ ಜೊತೆಗೆ ಇರ್ಬೋದನ, ನಾನು ಯಾಕೆ ಆತನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ನನಗೇನ್ ಸಂಬಂಧ ಅವನು, ಜೊತೆಗೆ ನನ್ನ ಒಂದು ಸ್ಟೇಟಸ್ ಏನು, ಆತನ ಒಂದು ಸ್ಟೇಟಸ್ ಏನು, ಅವನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಹಲವಾರು ಪ್ರಶ್ನೆಗಳು ಕಾಡುವ ಹಾಗೆ ಲೇಖಕರಲ್ಲಿಯೂ ಕೂಡ ಕಾಣ್ತಾ ಹೋಗ್ತಕ್ಕಂಥದ್ದು. ಅದೆಂತ ಕರ್ಮ, ನನ್ನಷ್ಟಕ್ಕೆ ನಾನು ಹಾಯಾಗಿದ್ದೀನಿ, ಇನ್ನೊಬ್ಬರ ಬಗ್ಗೆ ಯಾಕೆ ನಾ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನಿಸುತ್ತೆ. ಅನಿಸಿದ್ರು ಕೂಡ ರಾಜನ ಕುರಿತಾಗಿ ಅವರ ಮನಸ್ಸಿನಲ್ಲಿ ಗೊತ್ತಿದ್ದೋ ಗೊತ್ತಿರದೇನೋ ಆತನ ವಿಷಯ, ಆತನ ಜೊತೆಗೆ ಮಾತನಾಡಿದಂತ ಕ್ಷಣಗಳನ್ನ ಮನಸ್ಸು ಮೆಲುಕು ಹಾಕ್ತಾನೆ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಅವನಿಗೆ ಬಡತನ ಇದೆ, ಅವನು ಬಡತನ ಅವನು ಕೇಳ್ಕೊಂಡು ಬಂದಿರ್ತಕ್ಕಂಥದ್ದು, ನಾನು ಸುಪ್ಪತ್ತಿಗೆಯಲ್ಲಿದ್ದೀನಿ, ಆತನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಬೇಕು ಅಂತಕ್ಕಂತ ವಿಚಾರನು ಕೂಡ ಲೇಖಕರಿಗೆ ಬಂದ್ ಹೋಗ್ಬಿಡುತ್ತೆ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಹೀಗೆ ಬೆಳಗ್ಗೆ ಆಯ್ತು. ಬೆಳಗ್ಗಾಗಿ ಹೊತ್ತಾಗಿ ಎದ್ರು. ಅವತ್ತೆಲ್ಲ ಅದೇಕೋ ಮನಸ್ಸು ಸಮಾಧಾನ ಪಡಿಸ್ಲಿಲ್ಲ. ರಾಜನ ಕುರಿತಾಗಿನ ಯೋಚನೆಗಳು ಅವರಿಗೆ ಬರ್ತಾ ಇದ್ವು. ಆವಾಗ ಅವರು ಕೊನೆಗೆ ರಾಜನನ್ನ ಭೇಟಿ ಆಗ್ಬೇಕು ಅಂತ ಮತ್ತೆ ಆತನ ಹತ್ತಿರ ಹೋದಾಗ ಅಲ್ಲೇ ಸುಮ್ನೆ ಹೋದ್ರೆ ಉಪಯೋಗ ಇಲ್ಲ, ರಾಜ ಬಹಳ ನಿಯತ್ತಿನ ಒಬ್ಬ ಮನುಷ್ಯ ಆಗಿರ್ತಾನೆ, ಆತ ಯಾಕ ಏನು ಎತ್ತೋ ಎಂತೋ ಅಂತ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋ ಸಲುವಾಗಿ ಇವರು ರಾಜನ ಹತ್ರ ಹೋಗ್ತಕ್ಕಂಥದ್ದು. ಆದ್ರ ಆ ಚಪ್ಪಲಿಯನ್ನ ಹರಿದುಕೊಂಡು ಹೋಗ್ತಕ್ಕಂಥದ್ದನ್ನ ಕೂಡ ಕಾಣ್ತೀವಿ. ರಾಜ ಎಂದೆ, ಏನ್ ಮಾಸ್ವಾಮಿ ಕಿತ್ ಹೋಯ್ತು, ಇದ್ಯಾನ್ ಬುದ್ಧಿ, ನೆನ್ನೆ ಹೊಲ್ದಿದ್ವಲ್ವಾ, ಹೌದು ಇವತ್ತು ಹೊಲಿ ಅಂದ್ರು. ಅಂದ್ರ ರಾಜನ ನಿಯತ್ತಿನಾಗಿದ್ದ, ನಾನು ಹೊಲ್ದಿದ್ದ ಚಪ್ಪಲಿಯನ್ನು ಹೊಲ್ದು ಕೊಟ್ಬಿಟ್ಟಿದ್ದೆ, ಮತ್ತೆ ಇವತ್ ಹರಿತು ಅಂತಕ್ಕಂಥದನ್ನ ಕೇಳ್ತಾನ. ರಾಜನನ್ನ ಭೇಟಿ ಆಗ್ಬೇಕಾತಂದ್ರ ಅವ್ರಿಗೆ ಒಂದು ಮಾರ್ಗ ಚಪ್ಪಲಿಯನ್ನ ಹೊಲಿಸ್ಕೊಂಡು ಬರ್ತಕ್ಕಂಥದ್ದು. ಅದಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ ಚಪ್ಪಲಿಯನ್ನ ಹರ್ಕೊಂಡು ಹೋದ್ರು. ಅವರು ಮತ್ತೆ ಹೊಳ್ಳಿ ರಾಜನ ಹತ್ರ ಕೊಟ್ಟಾಗ ಅದೇ ಮಾತನ್ನ ಹೇಳ್ತಕ್ಕಂಥದ್ದು. ರಾಜ ಹೊಲ್ದು ಕೊಟ್ಟಿದ್ನೆಲ್ಲ ಅಂದ, ಮತ್ ಹರಿತು ಮತ್ತ ಹೊಲಿ ಅಂತಕ್ಕಂತ ಮಾತನ್ನ, ಅಂದ್ರೆ ಎಲ್ಲೋ ಆತನಿಗೆ ಇವ್ರು ಕೊಡ್ತಕ್ಕಂತ ದುಡ್ಡು ಸಹಾಯ ಆಗ್ಬಹುದಾಗಿತ್ತೇನೋ, ಆತನ ಬಡತನಕ್ಕೆ ಮರಗಿದ್ರು, ಆತನ ನಿಯತ್ತಿಗೆ ಮರಗಿದ್ರು ಅಂತಕ್ಕಂಥದ್ದು. ಆತನ ನಿಯತ್ತಿಗೆ ಮರುಕಪಟ್ಟು ಆತನಿಗೆ ಒಳ್ಳೇದಾಗ್ಲಿ, ತಮ್ಮಿಂದ ಏನಾದ್ರೂ ಸಹಾಯ ಆಗ್ಬಹುದೇನೋ ಅಂತ ಯೋಚನೆ ಮಾಡಿ ಆತನ ಹಿಂದೆ ಲೇಖಕರು ಹೋಗ್ತಾ ಇದ್ರು. ಅವಾಗ ರಾಜ ನನ್ನ ಮುಖವನ್ನು ಕ್ಷಣಕಾಲ ದಿಟ್ಟಿಸಿ ನೋಡಿದ. ಕೈಯಲ್ಲಿದ್ದ ಹಾರೆಗಳನ್ನು
ಮೆಲ್ಲನೆ ಕೆಳಗಿಟ್ಟು ನಾನು ಅವನ ಮುಂದೆ ಬಿಟ್ಟಿದ್ದ ಜೋಡನ್ನು ತೆಗೆದುಕೊಂಡು ಹಿಂದೆ ಮುಂದೆ ತಿರುಗಿಸಿ ನೋಡಿ ನೀರಿನಲ್ಲಿ ಅದ್ದಿ ತಲೆ ಬಗ್ಗಿಸಿಕೊಂಡು ಮತ್ತೆ ಆ ಚಪ್ಪಲಿಯನ್ನ ಹೊಲಿತಕ್ಕಂಥದ್ದನ್ನ ಕಾಣ್ತಾರ. ಅವಾಗ ಅವ್ರಂತಾರ ಏನ್ ಕೊಡ್ಬೇಕು ಎಂದೆ. ದುಡ್ಡು ಏನ್ ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ನಿನ್ನೆ ಹೊಲ್ದಿದ್ದೆ ಅದು ಸರಿ ಆಗ್ಲಾರ್ದಕ್ಕೆ ನನ್ನದೇ ತಪ್ಪು ಅಂತಕ್ಕಂತ ಮಾತನ್ನ ಹೇಳಿ ದುಡ್ಡು ಕೊಡೋದ್ ಬೇಕಾಗಿಲ್ಲ ಅಂತಕ್ಕಂತ ವಿಚಾರವನ್ನು ಕೂಡ ಇಲ್ಲೇ ರಾಜ್ ಹೇಳ್ತಕ್ಕಂಥದ್ದು. ನೋಡ್ರಿ, ಇಲ್ಲೇ ನಾವು ಒಂದು ಪ್ರಾಮಾಣಿಕತೆ ರಾಜ್ನಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗುರುತಿಸಬಹುದು. ಬದುಕಿನ ಮೌಲ್ಯಗಳಲ್ಲಿ ಯಾವ ರೀತಿಯಾಗಿ ಉಳಿಸ್ಕೊಂಡು ಬಂದಿದ್ದ ರಾಜ ಬಡವನಾದ್ರೂ ಕೂಡ ದುಡ್ಡಿಗೆ ಆಸೆ ಪಡ್ಲಾರದೆ ತನ್ನ ಕೆಲಸಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಕೊಡುವುದರ ಜೊತೆಗೆ ಆತನು ಹೆಚ್ಚಿಗೆ ದುಡ್ಡು ಬೇಡ ಅಂತಕ್ಕಂತ ವಿಚಾರವನ್ನ ಅಭಿವ್ಯಕ್ತಪಡಿಸಕ್ಕಂತದು. ನಿಜವಾದ ಶ್ರೀಮಂತ ರಾಚನೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಮೌಲ್ಯಗಳಲ್ಲಿ ಆತನಿಗಿಂತ ಹಿರಿದಾದ ವ್ಯಕ್ತಿತ್ವ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ತಗೋ ರಾಚ, ಏನು ದಿಗಿಲ್ ಬಡ್ಬೇಡ, ತಗೋ ಬ್ಯಾಡಿ ಬುದ್ಧಿ ಯಾಕೋ, ತಾವು ದೇವ್ರಂಗೇನ ನೋಡ್ಯ ತಾವು ಇಸ್ಕೊಳ್ದ ಪರವಾಗಿಲ್ಲ, ತಗೋ ಇದ್ಯಾಕ್ ಬುದ್ಧಿ, ನೀ ತಗೋ ನಾ ಹೇಳ್ತೀನಿ. ದುಡ್ಡು ತಗೋ ಅಂದಾಗ ಬೇಡ ಇದ್ಯಾಕ ನಾನ್ ಬೇಡ ಅಂತಕ್ಕಂಥದ್ದು, ಇಲ್ಲ ತಗೋ ಅಂತಕ್ಕಂತ ದುಡ್ಡನ್ನು ತೆಗೆದುಕೊಂಡು ಹೋಗು ಅಂತಕ್ಕಂತ ವಿಚಾರವನ್ನು ಕೂಡ ಲೇಖಕರು ಹೇಳಿದಾಗ ರಾಜ ಕೈಯೊಡ್ಡಿ ನಟ್ಟದಿಟ್ಟಿನಿಂದ ಅವರ ಮುಂದೆ ಲೇಖಕರ ಮುಖವನ್ನ ನೋಡಿ ಏಳು ನನ್ ಹಿಂದೆ ಬಾ ಅಂದ್ರು. ಅಂದಾಗ ಅವನು ಎದ್ದು ಭಯಗೊಳ್ಳುತ್ತಾನೆ. ಭಯಗೊಂಡು ಒಂದ್ ಹೆಜ್ಜೆ ಹಿಮ್ಮೆಟ್ಟಿ ನಿಂತು ನನಗೆ ಅರ್ಥವಾಯ್ತು, ಹೆದರಬೇಡ ರಾಜ, ನಿನ್ಗೇನು ಮಾಡೋದಿಲ್ಲ, ಬಾ ಸುಮ್ನೆ ನನ್ ಜೊತೆ ನೀನು ಒಂದೆರಡು ಹೆಜ್ಜೆಗಳನ್ನ ಹಾಕ್ತಾ ಬಾ ಅಂತಕ್ಕಂತ ಮಾತನ್ನ ಹೇಳಿದಾಗ ತನ್ನ ಹರಕಲು ಗೋಣಿ ಚೀಲಗಳನ್ನ ಹೆಗಲ ಮೇಲೆ ಹಾಕಿಕೊಂಡು ಅದರಲ್ಲಿ ಕೊಡತಿ, ಮೊಳೆ ಮುಂತಾದ ಚರ್ಮ ಅವುಗಳನ್ನೆಲ್ಲ ಆ ಒಂದು ಚೀಲದಲ್ಲಿ ಹಾಕಿಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಲೇಖಕರ ಜೊತೆ ಹೊರಡ್ತಕ್ಕಂಥದ್ದು. ಹೀಗೆ ಕತ್ತಲು ಮುಸುಕು ಮುಸುಕು, ಎತ್ತೆತ್ತಲು ಮೌನ, ಚಳಿಗಾಲ ಇತ್ತು. ಅವಾಗ ಲೇಖಕರ ಜೊತೆ ರಾಚ ಹೊರಟ. ರಾಚ ಎಂದೆ ಲೇಖಕರು ಕೇಳ್ತಾರ. ರಾಚ ಅಂದ ತಕ್ಷಣ ಏನ್ ಬುದ್ಧಿ ಅಂದ್ರ ಏನು ಮಹಾಸ್ವಾಮಿ ಅಂತ ಕೇಳಿದಾಗ ನಿನ್ನ ಮನೆ ಎಲ್ಲಿ ಅಂತ ಕೇಳಿದಾಗ ನನ್ ಮನೆ ಯಾಕ್ ಬೇಕು ನಿಮಗೆ ಅಂತಕ್ಕಂತ ಮಾತನ್ನ ಹೇಳಿದಾಗ ನನ್ ಮನೆ ನೋಡುದು ನೀವು ಬೇಡ ಅಂತಕ್ಕಂತ ಮಾತನ್ನ ರಾಚ ಹೇಳ್ತಕ್ಕಂಥದ್ದು. ಇಲ್ಲ ಹೇಳು ಅಂತ ಅಂದಾಗ ನನ್ನ ಮನೆ ಗೂಡ್ಲು ಬುದ್ಧಿ, ಗೂಡ್ಲು ಅಂತಕ್ಕಂಥದ್ದು. ಗೂಡ್ಲು ಅಂತ ಅಂದ್ರೆ ಗುಡಿಸಲು ಅಂತ ಅರ್ಥ. ಗುಡಿಸಲು ಅಂತ ಹೇಳಿದಾಗ ಇಲ್ಲ ನಡಿ ಹೋಗೋಣ ಅಂತಕ್ಕಂತ ಮಾತನ್ನ ಲೇಖಕರು ಹೇಳ್ತಕ್ಕಂಥದ್ದು. ನೀ ನಡಿ ಮುಂದೆ ಮುಂದೆ ಅಲ್ಲಿಗ್ ಬರ್ತೀನಿ ಅಂದಾಗ ರಾಚ ಮುಂದೆ ಮುಂದೆ ಹೋಗ್ತಾನೆ. ಅವ್ರ ಹಿಂದ ಲೇಖಕರು ಕೂಡ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ನೀವೆಲ್ಲಾ ದೊಡ್ಡ ಮನುಷ್ಯರು, ಆ ಗುಡಿಸಲಿಗೆ ಬರಬಾರ್ದು, ನೋಡ್ಬಾರ್ದು ಬುದ್ಧಿ, ಬೇಡ ಅಂತಕ್ಕಂತ ಮಾತನ್ನ ಹೇಳಿದಾಗ ದೊಡ್ಡವರು ಸಣ್ಣವರು ಅನ್ನೋದಿಲ್ಲ, ನಾನ್ ನಿನ್ ಮನೆ ನೋಡ್ಲೇಬೇಕು ಅಂತ ಲೇಖಕರು ಹೋಗ್ತಕ್ಕಂಥದ್ದು. ನಿನಗೆಷ್ಟು ಮಕ್ಳು ಇದಾವೆ ಅಂತಕ್ಕಂಥದ್ದು, ಅವೇ ಬುದ್ಧಿ 4 ಇದಾವೆ ಅಂತ ಹೇಳ್ತಕ್ಕಂಥದ್ದು. ನಿನ್ನ ಹೆಂಡತಿ ಅಂದಾಗ ಅಲ್ಲೇ ರಾಜ ಹೇಳ್ತಾನ, ತುಂಬಾ ಶೋಚನೀಯ ವಿಚಾರವನ್ನ ಅಭಿವ್ಯಕ್ತ ಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಇಲ್ಲ ದೇವ್ರೆ ಓದ್ಲು, ಎಲ್ ಹೋದ್ಲು ಅಂತ ಹೇಳಿದಾಗ ಇಲ್ಲ ಆಕೆ ನಮ್ಮನ್ನೆಲ್ಲ ಆಗಲಿ ಸತ್ ಹೋಗಿದ್ದಾಳೆ ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಆವಾಗ ಲೇಖಕರಿಗೆ ತುಂಬಾ ದುಃಖ ಅಂತ ಅನಿಸ್ತಕ್ಕಂಥದ್ದು. ಹೀಗೆ ಮಕ್ಕಳು ನೋಡ್ಕೊಳ್ಳು ಚಿಕ್ಕು ಅಂತಕ್ಕಂತ ಮಾತನ್ನ ಕೂಡ ಹೇಳ್ತಕ್ಕಂಥದ್ದು. ಪಿಳ್ಳೆಗಳು ಅಂತಕ್ಕಂಥದ್ದು ಅಂದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇದಾವೆ ಅಂತಕ್ಕಂತ ಮಾತನ್ನ ಹೇಳಿದಾಗ ಹಾಗೆ ಮಾತಾಡ್ತಾ ಮಾತಾಡ್ತಾ ಸಣ್ಣ ಒಂದು ಮುರುಕು ಗುಡಿಸಲಿನ ಹತ್ರ ರಾಚ ಬೇಗ ಬೇಗ ಬರ್ತಾನೆ. ಬಂದಾಗ ಹತ್ತು ಮಾರು ಮುಂದೆ ಹೋದವನು ನಿಂತು ತಿರುಗಿ ಅದೇ ಬುದ್ಧಿ ನನ್ ಮನೆ ಅಂತ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅದೇ ಅಂತೆ ಅಂದಾಗ ಅಲ್ಲೇ ರಾಚ ನಿಲ್ತಕ್ಕಂಥದ್ದನ್ನು ಕೂಡ ಕಂಡಾಗ ಲೇಖಕರು ಒಳಗ್ ಹೋಗ್ಬೇಕು ಅಂತ ಅಂದ ಹತ್ರಕ್ ಹೋದಾಗ ಬರಬೇಡಿ, ಇಲ್ಲಿ ಎದಕ್ ಬರ್ತೀರಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಕ್ಕಂಥದ್ದು. ಕತ್ತಲಲ್ಲಿ ಗುಡಿಸಲು ನೋಡಿದಾಗ ಬಹಳ ಹಳೆಯದಾಗಿತ್ತು. ಮುಂಭಾಗದಲ್ಲಿ ಕುಸಿದು ಬೀಳುವ ಹಾಗಾಗಿತ್ತು. ಇದ್ದಿದ್ರೊಳಗನ ಮನೆಯನ್ನ ಆ ಒಂದು ಗುಡಿಸಲಿನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದ. ಒಳಗಿನಿಂದ ಹರಕಲು ಬಟ್ಟೆ, ಬಡತನದ ನಿರಾಶೆಗಳ ಮೂರ್ತಿ ವ್ಯಕ್ತಂತಿದ್ದ ಮಕ್ಕಳೆರಡು
ಹೊರಗೆ ಬಂದು ರಾಚ ಮಕ್ಕಳ ಕಡೆಗೆ ತಿರುಗದೆ ನನ್ನನ್ನು ನೋಡಿ, ತಾವು ತಾವು ಬರಬಾರದು ಬುದ್ಧಿ, ಅಲ್ಲೇ ನಿಲ್ಲಿ ಅಂತಕ್ಕಂತ ಮಾತವನ್ನು ಕೂಡ ಈತ ಹೇಳ್ತಕ್ಕಂತ ಅದು. ನಾನು ಮೋಚಿ ಬುದ್ಧಿ ಎಡಕೈನವ, ಅಂದ್ರೆ ನಾನು ನಿಮ್ಗಿಂತ ಕೆಳಗಿನವನು, ಯಾವುದಕ್ಕೂ ಕೂಡ ಸಮ ಇಲ್ಲ ನಿಮಗೆ, ನೀವು ನನ್ನ ಹತ್ರ ಯಾಕೆ ಬರ್ತೀರಿ ಅಂತಕ್ಕಂತ ಪ್ರಶ್ನೆಗಳನ್ನ ಇಲ್ಲೇ ಮೋಚಿ ಕೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅವಾಗ ಅದಕ್ಕ ಅವರು ಹೇಳ್ತಕ್ಕಂಥದ್ದು ಏನಿಲ್ಲ, ಏನ್ ಬುದ್ಧಿ ಅಂತ ಹೇಳಿದಾಗ ದುಡ್ಡನ್ನು ಕೊಡ್ತಾರೆ. ದುಡ್ಡು ಕೊಟ್ಟಾಗ ಇದೇ ಯಾಕೆ ಕೊಡ್ತೀರಿ ನೀವು ಅಂತ ಅಂದಾಗ, ನಿನ್ನ ಮಕ್ಕಳಿಗೆ ಬ್ಯಾಡಿ ನನ್ನೊಡೆಯ, ಇಲ್ಲ ನೀ ತಗೋ ಅಂತ ಅಂದ ದುಡ್ಡನ್ನು ಕೊಡೋದಕ್ ಹೋದಾಗ ಸ್ವಲ್ಪ ಹೊತ್ತು ನಿರವಾಗಿ ನಿಂತು, ನಾನ್ ಮಾಡಿದ ಕೆಲಸ ಎಷ್ಟದ ಅಷ್ಟು ದುಡ್ಡು ತಗೊಂಡಿನಿ, ನನಗ್ ಹೆಚ್ಚಿನ ದುಡ್ಡು ಬೇಡ ಅಂತಕ್ಕಂಥದ್ದನ್ನ ಲೇಖಕರಿಗೆ ರಾಚ ಹೇಳ್ತಕ್ಕಂಥದ್ದು. ಜೊತೆಗೆ ನಿಧಾನವಾಗಿ ಒಂದೆರಡು ಹೆಜ್ಜೆಗಳನ್ನ ಹಿಂದೆ ಇಡ್ತಾ ಹೋದ್ರು. ಕಾವಳ ಹೆಚ್ಚು ಬುದ್ಧಿ, ನಾನು ಒಂದಿಗೆ ಬರ್ತೀನಿ ಎಂದ. ಏನು ಬೇಡ ನೀನು ಯಾಕೆ ಎಂದೆ, ಆದ್ರೆ ಅವನು ಕೇಳಲಿಲ್ಲ. ಅಂದ್ರೆ ಕತ್ಲದ, ನಿಮ್ಗೆ ಕಳಿಸ್ಲಿಕ್ಕೆ ನಾನು ನಿಮ್ ಜೊತೆ ಬರ್ತೀನಿ, ಕಾವಳದ ಕತ್ಲದ ಅಂತಕ್ಕಂತ ಮಾತನ್ನಂದಾಗ ನೀನ್ ಯಾಕೆ ಬರ್ತಿ, ಬೇಡ ಅಂತಕ್ಕಂಥದ್ದನ್ನ ಹೇಳಿ ಹೋಗ್ತಾರ. ಮಾರನೇ ದಿನ ಸಂಜೆ ಕತ್ತಲೆ ಇರುತ್ತಿದ್ದಂತೆ ರಾಚನನ್ನ ಹುಡುಕೊಂಡು ಆ ದಿನನೂ ಕೂಡ ಲೇಖಕರು ಮರುದಿನ ಆತನ ಹತ್ತಿರ ಬರತಕ್ಕಂಥದ್ದು. ಹತ್ತಿರ ಬಂದಾಗ ರಾಚ ಇರೋದಿಲ್ಲ. ರಾಚ ಯಾಕೆ ಹೋದ, ಎಲ್ಲಿಗೆ ಹೋದ, ಅವನಿಗೆ ಏನಾಗಿದೆ, ಅಥವಾ ನಾನೇನಾದ್ರೂ ಆತನನ್ನ ಪದೇ ಪದೇ ಭೇಟಿಯಾಗುದ್ರಿಂದ ಆತನ ಮನಸ್ಸಿಗೆ ಏನಾದ್ರೂ ನೋವಾಗಿದೆಯಾ ಅಂತ ಹಲವಾರು ವಿಚಾರಗಳನ್ನ ಆತ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ತದನಂತರ ಹೀಗೆ ರಾಚನನ್ನ ಹುಡುಕೊಂಡು ಲೇಖಕರ ಆತನ ಗುಡಿಸಲಿಗೆ ಹೋಗ್ತಕ್ಕಂಥದ್ದು. ಆತನ ಗುಡಿಸಲಿಗೆ ಹೋದಾಗ ರಾಚ ಅಲ್ಲಿ ಇರೋದೇ ಇಲ್ಲ. ಆತನಿಗೆ ಎಲ್ಲಿ ಹೋದೆ ರಾಚ ಅಂತ ಅನ್ನುತ್ತಾ ಒಳಗ್ ಹೋಗ್ತಕ್ಕಂಥದ್ದು. ಹುಡುಕ್ತಾರ, ರಾಚ ರಾಚ ಅಂತ ಹೊರಗ್ ಬರ್ತಕ್ಕಂಥದ್ದು. ಆತ ಇರೋದಿಲ್ಲ. ಮನಸ್ಸಿಗೆ ತುಂಬಾ ನೋವಾಗುತ್ತ, ದಿಗ್ಭ್ರಮೆಗೊಳ್ತಾರ, ಎಲ್ಲಿ ಹೋದ ಅಂತ ಹೇಳಿ. ಮನೆಗೆ ಬರ್ತಾರೆ, ಮಲ್ಕೊಳ್ತಾರೆ. ಮಲ್ಕೊಂಡಂತ ಸಂದರ್ಭದಲ್ಲಿ ಮತ್ತೆ ಅವರಲ್ಲಿ ಆ ಪ್ರಶ್ನೆಗಳು ಮತ್ತೆ ಕಾಡ್ತವೆ. ಆತನ ಕುರಿತಾಗಿ ಮತ್ತೆ ಯೋಚನೆಯನ್ನು ಮಾಡ್ತಾರ. ಆತನ ತುಂಬಾ ಹಚ್ಕೊಂಡಿರ್ತಕ್ಕಂಥದ್ದು, ನಾನು ಆತನಿಗೆ ಸಹಾಯ ಮಾಡೋದಕ್ಕೆ ಹೋಗಿರೋದೇ ತಪ್ಪಾಯ್ತಾ, ಅಥವಾ ಆತನಿಗೆ ಸಹಾಯ ಮಾಡ್ತೀನಿ ಅಂತ ಅಂದಿದ್ದಕ್ಕಾಗೆ ಆತ ಏನಾದ್ರೂ ಊರು ಬಿಟ್ಟು ಹೋದ್ನಾ, ಅಥವಾ ಇದು ಆತನು ಸ್ವಾಭಿಮಾನಿಯಾಗಿದ್ದಾನೆ ಅಂತಕ್ಕಂಥದ್ದು. ಜೊತೆಗೆ ತಾನು ಎಷ್ಟೋ ನೊಂದ್ರೂ ಕೂಡ ತಾನೇ ತನ್ನ ನೋವನ್ನು ತಾನೇ ಅನುಭವಿಸ್ಬೇಕು, ಆದ್ರೆ ಇನ್ನೊಬ್ಬರಿಗೆ ಹೊರೆಯಾಗಬಾರ್ದು, ಇನ್ನೊಬ್ಬರಿಂದ ಬೇಡಿ ತಿನ್ನಬಾರದು, ತಾನೇ ದುಡಿದು ತಿನ್ಬೇಕು ಅನ್ನುವಂತ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ ಅಂತಕ್ಕಂಥದ್ದು. ಹೀಗೆ ಹಲವಾರು ಪ್ರಶ್ನೆಗಳು ಆ ಲೇಖಕರಲ್ಲಿ ಮೂಡ್ತಕ್ಕಂಥದ್ದನ್ನ ಕಾಣ್ತೀವಿ. ಹೀಗೆ ಒಂದು ವಿಶಿಷ್ಟವಾದಂತಹ ವಿಶೇಷ ಮೌಲ್ಯಗಳನ್ನ ಲೇಖಕರು ಎತ್ತಿ ಹಿಡಿತಕ್ಕಂಥದ್ದನ್ನ ಕಾಣ್ತೀವಿ. ಹೀಗೆ ಮಲ್ಕೊಳ್ತಕ್ಕಂಥದ್ದು, ನಿದ್ದೆ ಬರೋದಿಲ್ಲ. ಅವರ ಹೆಂಡತಿ ಕಮಲು ಅವರು ಕೂತಿರ್ತಾರ. ಅವರನ್ನು ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನುವಂತ ತಳಮಳ ಇರುತ್ತ. ಅವ್ರ ಕಡೆಗೆ ನೋಡಿ ನಗುವನ್ನು ಬೀರ್ತಾರೆ. ಆಮೇಲೆ ಅವರ ಹತ್ತಿರ ಹೋಗಿ ಅಲ್ಲಿ ನಡೆದಿರ್ತಕ್ಕಂತ ರಾಚನ ಕುರಿತಾಗಿ ನಡೆದಂತ ಎಲ್ಲ ವಿಚಾರವನ್ನು ಕೂಡ ಕಮಲ್ ಅವರ ಹತ್ತಿರ ಹೇಳ್ತಕ್ಕಂಥದ್ದು. ಅವಾಗ ನಿರಾಳ ಅಂತ ಅನಿಸ್ಬಹುದೇನೋ ಅಂತಕ್ಕಂತ ವಿಚಾರವನ್ನ ಇಲ್ಲಿ ನಾವು ಗಮನಿಸ್ತೀವಿ. ಹೀಗೆ ಒಬ್ಬ ಲೇಖಕರು ಅವರ ಒಂದು ಮನೋಭಾವ ಎಷ್ಟೊಂದು ಒಳ್ಳೆತನದಿಂದ ಕೂಡಿತು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇಲ್ಲೇ ಒಟ್ಟಾರೆಯಾಗಿ ಕಾಣುವುದು ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂಥದ್ದು. ಬೇಡಿ ತಿನ್ನುವುದು ಮುಖ್ಯ ಅಲ್ಲ, ದುಡಿದು ತಿನ್ನುವುದು ಮುಖ್ಯ ಅಂತಕ್ಕಂಥದ್ದನ್ನ ಈ ಒಂದು ಗದ್ಯದ ಮೂಲಕ ನಾವು ತಿಳ್ಕೊಳ್ತಕ್ಕಂಥದ್ದು. ಆಮೇಲೆ ಸಿರಿವಂತರು ಬಡವರ ಬಗ್ಗೆ ಕೆಲವೊಂದಿಷ್ಟು ಕರುಣೆ, ಅನುಕಂಪ ಮೌಲ್ಯಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ದನ್ನ ಲೇಖಕರಲ್ಲಿ ಕಾಣ್ತಕ್ಕಂಥದ್ದು. ಜೊತೆಗೆ ಜಾತಿ, ಮತ, ಕುಲ, ವೃತ್ತಿ ಯಾವುದೂ ಮುಖ್ಯ ಅಲ್ಲ, ಬೇಕಾಗಿರುವುದು ಮನುಷ್ಯತ್ವ, ನಿಯತ್ತು, ಜೊತೆಗೆ ಸ್ವಾಭಿಮಾನ ಅನ್ನೋದನ್ನ ರಾಚನ ಮೂಲಕ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು. ಆತನಲ್ಲಿ ಇರತಕ್ಕಂತ ಒಳ್ಳೆ ಗುಣಗಳು ಆತನನ್ನ ಈ ಒಂದು ಗದ್ಯದಲ್ಲಿ ದೊಡ್ಡ ಸ್ಥಾನಕ್ಕೆ ಬಿಂಬಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂತ ಸಂಬಂಧಗಳು ಯಾವ ರೀತಿಯಾಗಿ ಇರಬೇಕು, ಮನುಷ್ಯನಲ್ಲಿ ದರ್ಪ ದೌಲತ್ತುಗಳು ಮುಖ್ಯ ಅಲ್ಲ,
ಮಾನವೀಯ ಮೌಲ್ಯಗಳು ಮುಖ್ಯ. ಪ್ರೀತಿ, ಪ್ರೇಮ, ಸಹಕಾರ, ತಾಳ್ಮೆ ಅಂತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಲೇಖಕರು ತಮ್ಮ ಒಂದಿಷ್ಟು ಗದ್ಯದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಇಷ್ಟು ಬಹಳ ಸುಂದರವಾದಂತ ಒಂದು ಗದ್ಯ ಸಣ್ಣ ಕಥೆಯನ್ನ ನಮಗೆ ಓದಲು ಕೊಡ ಮಾಡಿದ ಭಾರತಿ ಪ್ರಿಯ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇಲ್ಲಿಯವರೆಗೂ ಆಲಿಸಿದ ಎಲ್ಲ ಸಹೃದಯಿಗಳಿಗೆ, ಕನ್ನಡ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ.